ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಂಗ್ರೆಸ್ ರಂಪಾಟ ಜಗಜ್ಜಾಹೀರಾಗ್ತಿದೆ. ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ರಂಪಾಟ ಗೊತ್ತಾಗ್ತಿದೆ. ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಪೈಪೋಟಿ ಶುರುವಾಗಿದೆ. ಜಾಲತಾಣಗಳಲ್ಲಿ ವಿವಾದ ಹಾಗೂ ಭಿನ್ನಮತ ಸೃಷ್ಟಿಯಾಗಿದೆ. ದಿವಂಗತ HY ಮೇಟಿ ಮಕ್ಕಳಿಂದ ಪೋಸ್ಟ್ ವಾರ್ ಶುರುವಾಗಿದೆ. ಕೆಲ ಮುಖಂಡರ ಹೆಸರು ಹೇಳಿಕೊಂಡು ವಿವಾದವನ್ನ ಸೃಷ್ಟಿಸಲಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮೇಟಿ ಅವರು ತೀರ್ಕೊಂಡು ಕೆಲವು ತಿಂಗಳುಗಳಾಗ್ತಾ ಇದೆ. ಅಷ್ಟರಲ್ಲಿ ಅಧಿಕಾರದ ರಾಜಕೀಯದ ಅಮಲು ಎಷ್ಟರ ಮಟ್ಟಿಗೆ ಜೋರು ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅದು ಕೂಡ ಅವರ ಕುಟುಂಬಸ್ಥರೇ ಮಾಡ್ತಾ ಇರೋದು ಟಿಕೆಟ್ಗಾಗಿ ಅನ್ನೋದು ಬಹಳಷ್ಟು ಬೇಸರವನ್ನ ಈಗ ಮೂಡಿಸ್ತಿರೋದು. ಸದ್ಯ ಟಿಕೆಟ್ಗಾಗಿ ಬಹಳಷ್ಟು ವಿವಾದವನ್ನೇ ಅವರೇ ಸೃಷ್ಟಿ ಮಾಡ್ಕೊಳ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟಿಕೆಟ್ಗಾಗಿ ಅವರವರ ಕುಟುಂಬದಲ್ಲೇ ಪೈಪೋಟಿ ಶುರುವಾಗಿರೋದು, ಮಕ್ಕಳಿಂದ ಪೋಸ್ಟ್ ವಾರ್, ಹಾಗೆ ಕೆಲ ಮುಖಂಡರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಟಿಕೆಟ್ಗಾಗಿ ಆಗ್ತಾ ಇರುವ ರಂಪಾಟವನ್ನ ನಿಲ್ಲಿಸಿ ಅನ್ನುವಂಥ ಸೂಚನೆ ಕೂಡ ಕೇಳಿ ಬರ್ತಿರೋದು. ಮೇಟಿ ಕುಟುಂಬಸ್ಥರ SG ನಂಜಯ್ಯನಮಠ ವಾರ್ನು ಮಾಡಿರೋದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ SG ನಂಜಯ್ಯನಮಠ ವಾರ್ನು ಮಾಡಿದರೆ ಇದೆಲ್ಲ ನಿಲ್ಲಿಸ್ಬಿಡಿ, ಚೆನ್ನಾಗಿರೋದಿಲ್ಲ, ಬೇರೆ ಥರ ಮೆಸೇಜ್ ಪಾಸ್ ಆಗುತ್ತೆ ಅಂತ. ಅದರ ಜೊತೆಗೆ ನಿಮ್ಮ ಪೋಸ್ಟ್ ವಾರ್ನಿಂದ ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರ ಆಗುತ್ತೆ. ನಿಮ್ಮ ಕುಟುಂಬಸ್ಥರಲ್ಲಿ ಫೈಟ್ ನಿಲ್ಲದಿದ್ರೆ ಅದಕ್ಕೇನು ಕ್ರಮ ತೆಗೆದುಕೊಳ್ಬೇಕು ನಾವು ತಗೊಳ್ತೀವಿ. ವಾರ್ ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ನೋಟಿಸ್ ಕೊಡಲೇಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅವರ ಅಭಿಮಾನಿಗಳು ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣದಿಂದ ಜನರಿಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಟಿಯವ್ರ ಮನೆಯಲ್ಲಿ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರೆ ಅರ್ಜಿ ಕೊಡಲಿ. ಅಭಿಮಾನಿಗಳಿಂದ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಬೇಕು. ಉಮೇಶ್ ಅವ್ರ ಪರವಾಗಿ ಕೆಲವು ಜನ ನೀವು ಸ್ಟೇಟ್ಮೆಂಟ್ ಕೊಡ್ರಿ. ಯಾರಿಗೆ ನಾನೀಗ ಹೇಳ್ತಾ ಇರೋದು? ಮಹಾದೇವಿ ಅವರಿಗೆ, ಉಮೇಶ್ ಅವರಿಗೆ, ಮಲ್ಲಿಕಾರ್ಜುನ ಅವರಿಗೆ. ನೀವು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪರವಾಗಿ ಏನೂ ಹೇಳಿಕೆ ಕೊಡಕೂಡದು ಅನ್ನುವಂಥದ್ದನ್ನು ನೀವು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಹೇಳಿ. ಪಕ್ಷದ ಶಿಸ್ತಿಗೆ, ಒಕ್ಕಟ್ಟಿಗೆ ಇತ್ತೀಚಿನ ಹಲವಾರು ಹೇಳಿಕೆಗಳು